ನೀವು 10 ಕೂದಲು ಮರೆ ಮಾಚಕ್ಕೆ ಹೋಗ್ತೀರಾ, ಅದು ಕಲರ್ ಆದ್ಮೇಲೆ 20 ಕೂದಲು ಆಗುತ್ತೆ. ನ್ಯಾಚುರಲಾಗಿ ಹೇರ್ ಕಲರ್ ಮಾಡ್ಕೊಳ್ಬೇಕಂದ್ರೆ ಪ್ರಕೃತಿಲಿರೋದು ಎರಡೇ, ಒಂದು ಹೆನ್ನ, ಇನ್ನೊಂದು ಇಂಡಿಗೋ. ಆ ಪೌಡ್ರನ್ನ ರಾತ್ರಿ ನೀರಲ್ಲೇ ಕಲಸಿಟ್ಕೊಳ್ಬೇಕು, ನೆನೆಸಿಡ್ಬೇಕು, ಹಾಕ್ಬಿಟ್ಟು 2 ಅವರ್ಸ್ ಬಿಡಬೇಕು. 2 ಅವರ್ಸ್ ಬಿಟ್ಟಿದ್ದಾದಮೇಲೆ ಅದೆಲ್ಲ ತಲೆ ಕೂದಲು ಕೆಂಪಾಗುತ್ತೆ. ಮತ್ತು ತೊಳಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಸೋಪು ಶಾಂಪು ಹಾಕ್ಬಾರ್ದು. ನೆಕ್ಸ್ಟ್ ಡೇ ಬೇಕಾದ್ರೆ ಹಾಕ್ಕೊಳ್ಳಿ, ನೀರಾಕಿ ಕಲಿಸ್ಕೊಳ್ಬೇಕು. ಬಟ್ ಇದನ್ನ ನೀರಲ್ಲಿ ಕಲಸಿದ ತಕ್ಷಣ ತಲೆಗೆ ಹಾಕಬೇಕು. ಬಿಳಿ ಕೂದಲು ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಕೆಂಪಾಗಿದೆ ಚೆನ್ನಾಗಿ. ನೀಲಿ ಎಲೆ ಅಂತ ಕರೀತಾರೆ. ನೀಲಿ ಎಲೆನ ಪೌಡ್ರ್ ಮಾಡಿದ್ರೆ ಇಂಡಿಗೋ ಪೌಡ್ರ್ ಆಗೋದು. ಈ ವಿಡಿಯೋ ಯಾರ್ಯಾರು ವೈಟ್ ಹೇರ್ಸ್ ಇದೆ, ಯಾರ್ಯಾರು ನೆರೆ ಕೂದಲಿದೆ ಅವರೆಲ್ಲ ಈ ವಿಡಿಯೋ ನೋಡಿ. ಮತ್ತು ಯಾರಿಗೆ ನಿಮ್ಮ ಹೆಲ್ಡರ್ಸಿಗೋ ನಿಮಗೆ ಗೊತ್ತಿರೋ ಅಂಥವ್ರಿಗೋ ಯಾರಿಗೆ ಬಿಳಿ ಕೂದಲಿದೆ ಅವರು ಈ ವಿಡಿಯೋ ನೋಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಇಲ್ಲ ಆ ಇನ್ಫಾರ್ಮೇಷನ್ನ ತಲುಪಿಸ್ಕೊಡಿ. ಏನಪ್ಪ ಅಂದರೆ ನೀವೇನು ಮಾಡ್ತೀರಾ, ಬಿಳಿ ಕೂದಲಿದೆ ಅದರ ಫಂಕ್ಷನಿಗೆ ಹೋಗಬೇಕು, ಫೋಟೋಶೂಟ್ಗೆ ಹೋಗಬೇಕು, ಎಲ್ಲಿಗಾದರೂ ಹೋಗಬೇಕು, ಹೊರಗಡೆ ಬಿಳಿ ಕೂದಲಿದ್ರೇ ಅದನ್ನೇ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಇವಾಗ ಜನ. ಅದನ್ನೇ ಒಂಥರ ಲೋ ಡಿಪ್ರೆಷನಿಗೆ ಫೀಲ್ ಆಗಿಬಿಡ್ತಾರೆ. ನ್ಯಾಚುರಲ್ ಆಗಿ ಏರ್ ಕಲರ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೀವೇನು ಮಾಡ್ತೀರಾ, ಅಂಗಡಿಗೆ ಹೋಗ್ತೀರಾ, 10 ರೂಪೀಸ್ ಪ್ಯಾಕೆಟು 20 ರೂಪೀಸ್ ಪ್ಯಾಕೆಟ್ ತರ್ತೀರಾ, 10 ಮಿನಿಟ್ಸ್ ಈಸಿ ಅಂತ ತಲೆಗೆ ಹಾಕ್ಕೊಳ್ತೀರಾ. ಅದ್ರಲ್ಲಿ ಎಷ್ಟು ಕೆಮಿಕಲ್ ಇರುತ್ತೆ ಗೊತ್ತಾ? ಅಮೋನಿಯಾ ಇರುತ್ತೆ, PPD ಇರುತ್ತೆ, ರೆಸೆಸನಾಲ್ ಇರುತ್ತೆ, ಪ್ಯಾರಾಬಿನ್ ಇರುತ್ತೆ, H2O2 ಇರುತ್ತೆ. ಅದು ಮಾಡೋದು ಇಷ್ಟೇ ಕೆಲಸ 10 ಮಿನಿಟ್ಸಲ್ಲಿ. ನಿಮ್ಮ ನ್ಯಾಚುರಲ್ ಪ್ರೋಟೀನ್ ಆಗಿ ಏನು ಕಲರ್ ಇರುತ್ತೆ ಅದನ್ನು ರಿಮೂವ್ ಮಾಡುತ್ತೆ, ಆರ್ಟಿಫಿಷಿಯಲ್ ಕಲರ್ನ ಪೇಸ್ಟ್ ಮಾಡುತ್ತೆ. ನೀವು 10 ಕೂದಲು ಮರೆ ಮಾಚಕ್ಕೆ ಹೋಗ್ತೀರಾ, ಅದು ಕಲರ್ ಆದ್ಮೇಲೆ 20 ಕೂದಲು ಆಗುತ್ತೆ. 20 ಕೂದಲಿಗೆ ಕಲರ್ ಹಾಕ್ತೀರಾ, ಅದು 40 ಕೂದಲು ಆಗುತ್ತೆ. 40 ಕೂದಲು ಆದಮೇಲೆ 80 ಕೂದಲು ಆಗುತ್ತೆ. ಆಮೇಲೆ ಏನಪ್ಪ ಮಾಡೋದು ಹಿಂಗಾಗ್ತಿದೆ ಅಂತಾರೆ. ಕೆಲವರಿಗಂತೂ ಹೆಡ್ಏಕ್ ಬಂದಿದೆ, ಕೆಲವರಿಗೆ ಸೋಯಾಸಿಸ್ ಪ್ರಾಬ್ಲಮ್ ಆಗಿದೆ, ಕೆಲವರಿಗೆ ಹಾಕಿ ಇವಾಗ ಬರದೇ ಇರ್ಬೋದು. ಏನಾಗುತ್ತೆ, ಕೆಲವರಿಗೆ 2 ಟೈಮ್ಸ್ಗೆ ಸೈಡ್ ಎಫೆಕ್ಟ್ಸ್ ತೋರಿಸುತ್ತೆ, ಕೆಲವರಿಗೆ 5 ಟೈಮ್ಸ್ಗೆ ಸೈಡ್ ಎಫೆಕ್ಟ್ಸ್ ತೋರಿಸುತ್ತೆ, ಕೆಲವರಿಗೆ 10 ಟೈಮ್ಸ್ಗೆ ಸೈಡ್ ಎಫೆಕ್ಟ್ ತೋರಿಸುತ್ತೆ. ನ್ಯಾಚುರಲಾಗಿ ಹೇರ್ ಕಲರ್ ಮಾಡ್ಕೊಳ್ಬೇಕಂದ್ರೆ ಪ್ರಕೃತಿಲಿರೋದು ಎರಡೇ, ಒಂದು ಹೆನ್ನ, ಇನ್ನೊಂದು ಇಂಡಿಗೋ. ಇಂಡಿಗೋ ಅಂದರೆ ಏನೋ ಕೆಮಿಕಲ್ಲ, ಏನೂ ಇಲ್ಲ. ಹೆನ್ನ ಅಂದರೆ ನಿಮಗೆ ಗೋರಿಂಟಿ ಎಲೆ ಅಂತ ಕರೀತಾರೆ, ಕೆಂಪೆಲೆ ಅಂತ ಕರೀತಾರೆ ಕನ್ನಡದಲ್ಲಿ. ಆ ಎಲೆ ಪೌಡ್ರೇ ಹೆನ್ನ. ಇಂಡಿಗೋ ಅಂದರೆ ಅಷ್ಟೇ, ನೀಲಿ ಎಲೆ ಅಂತ ಕರೀತಾರೆ. ಈ ನೀಲಿ ಎಲೆನ ಪೌಡ್ರ್ ಮಾಡಿದ್ರೆ ಆಗೋದು ಇಂಡಿಗೋ ಪೌಡ್ರು. ಇದು ಎಲೆ ಪೌಡ್ರ್ ಅಷ್ಟೇ, ಯಾವುದು ಕೆಮಿಕಲ್ ಅಲ್ಲ. ಎರಡನ್ನೂ ಯೂಸ್ ಮಾಡಿ ನ್ಯಾಚುರಲಾಗಿ ಹೇಗೆ ಕಲರ್ ಮಾಡ್ಕೊಳ್ಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದೇ ಇಂಡಿಗೋ ಎಲೆ, ಇದನ್ನೇ ನೀಲಿ ಎಲೆ ಅಂತ ಕರಿತೇವೆ. ಈ ಎಲೆಯಿಂದನೇ ನಾವು ಇಂಡಿಗೋ ಪೌಡ್ರ್ ಮಾಡುವಂಥದ್ದು. ಇದರಲ್ಲಿ ಯಾವುದೇ ಕಾರಣಕ್ಕೂ ಏನು ಕೆಮಿಕಲ್ ಇಲ್ಲ, ನಾವೇ ಸ್ವಂತವಾಗಿ ಪೌಡ್ರ್ ಮಾಡಿ ನಿಮಗೆ ಕೊಡುವಂಥದ್ದು. ಹೆನ್ನ ಪೌಡ್ರು ಅನ್ನಲ್ಲ, ಗೋರಿಂಟಿ ಸೊಪ್ಪು ಪೌಡ್ರು. ಆ ಪೌಡ್ರನ್ನ ರಾತ್ರಿ ನೀರಲ್ಲೇ ಕಲಸಿಟ್ಕೊಳ್ಬೇಕು, ನೆನೆಸಿಡ್ಬೇಕು. ಗೋರಿಂಟಿ ನೆಂದಷ್ಟು ಕಲರ್ ಜಾಸ್ತಿ, ಹಾಗಾಗಿ ಗೋರಿಂಟಿ ಪೌಡ್ರನ್ನ ನೆನೆಸಿಡಬೇಕು. ಇಂಡಿಗೋ ಪೌಡ್ರ್ ಯಾವುದೇ ಕಾರಣಕ್ಕೂ ನೆನೆಸಬಾರ್ದು. ಹಾಕ್ಬಿಟ್ಟು 2 ಅವರ್ಸ್ ಬಿಡಬೇಕು. 2 ಅವರ್ಸ್ ಬಿಟ್ಟಿದ್ದಾದಮೇಲೆ ಅದೆಲ್ಲ ತಲೆ ಕೂದಲು ಕೆಂಪಾಗುತ್ತೆ. ಮತ್ತು ತೊಳಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಸೋಪು ಶಾಂಪು ಹಾಕ್ಬಾರ್ದು. ನೆಕ್ಸ್ಟ್ ಡೇ ಬೇಕಾದ್ರೆ ಹಾಕ್ಕೊಳ್ಳಿ. ನೈಟ್ ನೆನೆಸಿಟ್ಟಿರೋ ಹೆನ್ನ ಪೇಸ್ಟ್ನ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡಿದ್ದೀವಲ್ಲ, ಆಮೇಲೆ ಇದನ್ನು 2 ಅವರ್ಸ್ ಬಿಡಬೇಕು ತಲೆಯಲ್ಲಿ. ಯಾಕೆ ಅಂದರೆ ನ್ಯಾಚುರಲ್ ಕಲರು ನಿಮಗೆ ನ್ಯಾಚುರಲಾಗಿ ಅದು ತೊಗೊಳ್ಬೇಕಾಗತ್ತೆ ದೇಹ ಅಂದರೆ, ಅದಕ್ಕೆ ಟೈಮ್ ಆಗುತ್ತೆ. ಅದೇ ನೀವು ಕೆಮಿಕಲ್ ಆದ್ರೆ ಬೇಗ ಆಗುತ್ತೆ. ಇದು ಹಾಕ್ಬಿಟ್ಟು 2 ಅವರ್ಸ್ ಬಿಡಬೇಕು. 2 ಅವರ್ಸ್ ಬಿಟ್ಟಿದ್ದಾದ್ಮೇಲೆ ವಾಶ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗಾಗುತ್ತೆ ಅಂತ. ನೋಡಿ, ಗೋರಿಂಟಿ ಹಾಕಿದ್ವಾ, ಗೋರಿಂಟಿ ಹಾಕಿದಾಗ ಬಿಳಿ ಕೂದಲೆಲ್ಲ ಏನಾಗಿದೆ, ಕೆಂಪಾಗಿದೆ ಅಲ್ವಾ. ಎನ್ನ ಪೌಡ್ರು ನೈಟು ನೆನೆಸಿಟ್ಟು ಹಾಕ್ಕೊಳ್ಬೇಕು. ಇಂಡಿಗೋ ಪೌಡ್ರು ಯಾವುದೇ ಕಾರಣಕ್ಕೂ ನೆನೆಸಬಾರ್ದು. ನೀರಲ್ಲಿ ಹಾಕಿ ಕಲಸಿದ ತಕ್ಷಣ ತಲೆಗೆ ಹಾಕಬೇಕು. ನೀರಾಕಿ ಕಲಿಸ್ಕೊಳ್ಬೇಕು. ಬಟ್ ಇದನ್ನ ನೀರಲ್ಲಿ ಕಲಸಿದ ತಕ್ಷಣ ತಲೆಗೆ ಹಾಕಬೇಕು. ಅದು ತುಂಬ ಆತ್ರವಾಗಿ ಬೇಗ ತೆಗೆದುಬಿಟ್ಟಿದ್ವಿ, ಅದಕ್ಕೆ ಅಷ್ಟೇ. ಇಲ್ಲ ಅಂದ್ರೆ ಇನ್ನೂ ಕೆಂಪು ಬರುತ್ತೆ. ಇದು 1 ಅವರಿಗೆ ಎಷ್ಟು ಬಂದಿದೆ. ಮತ್ತು ಇವಾಗ ಗೋರಿಂಟಿ ಹಾಕಿದ್ಮೇಲೆ ಕೆಂಪು ಆಯ್ತಲ್ಲ, ಕೆಂಪು ಆಗೋದ್ಮೇಲೆ ನೆಕ್ಸ್ಟ್ ದಿನ ಇಲ್ಲ ಅವತ್ತಿನ ದಿನಾನೇ ನೀವು ಬೇಕಾದ್ರೆ ಅದ್ರ ಮೇಲೆ ಇಂಡಿಗೋ ಪೌಡ್ರ್ ಹಾಕ್ಕೊಂಡ್ರೆ ಆ ಕೆಂಪಿರೋದೆಲ್ಲ ಕಲರ್ ಆಗಿ ಕಪ್ಪಾಗುತ್ತೆ. ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಕೆಂಪಿದೆಯಾ, ಕೆಂಪು ಮೇಲೆ ಮತ್ತೆ ಇವಾಗ ಕೆಂಪೆಲೆ ಪೌಡ್ರ್ ಹಾಕಿ ತೊಳೆದ್ಮೇಲೆ ಕೆಂಪಾಗಿದೆ ಕೂದಲು. ಆಮೇಲೆ ಇವಾಗ ಇಂಡಿಗೋ ಪೌಡ್ರ್ ಹಾಕ್ತೀವಿ ನೋಡಿ. ನೀಲಿ ಎಲೆ ಅಂತ ಕರೀತಾರೆ. ನೀಲಿ ಎಲೆನ ಪೌಡ್ರ್ ಮಾಡಿದ್ರೆ ಇಂಡಿಗೋ ಪೌಡ್ರ್ ಆಗೋದು. ಇದು ನೀಲಿ ಕಲರ್ ಬಿಡುತ್ತೆ. ಅದು ಕೆಂಪು ಎಲೆ ಅಂದರೆ ಗೋರಿಂಟಿ ಪೌಡ್ರು ಕೆಂಪು ಕಲರ್ ಬಿಡುತ್ತೆ. ಇದು ಏನು ಕೆಂಪು ಮೇಲೆ ಏನಾಗೋದು, ಯಾವಾಗ ಅದು ನೀಲಿ ಎಲೆದು ಪ್ಯಾಕ್ ಹಾಕ್ತೀವಿ ಅವಾಗ ಏನಾಗುತ್ತೆ, ಅದೆಲ್ಲ ಕೆಂಪು ಇರೋದೆಲ್ಲ ಕಪ್ಪಾಗುತ್ತೆ ಆಟೋಮೆಟಿಕ್ಕಾಗಿ. ಯಾವುದೇ ಆಗಲಿ ಇದು ಅಪ್ಲೈ ಮಾಡಿದ್ಮೇಲೆ ನ್ಯಾಚುರಲ್ ಕಲರ್ಸು 2 ಅವರ್ಸ್ ಬಿಡಬೇಕಾಗತ್ತೆ. ಅದು ನೆನೆಸ್ಬಿಟ್ಟು ಹಾಕಬೇಕು, ಇದು ನೆನೆಸದೆ ಹಾಕಬೇಕು, ಅಷ್ಟೇ ಡಿಫ್ರೆನ್ಸು. ಎರಡನ್ನೂ 2 ಅವರ್ಸ್ ಬಿಡಬೇಕು. ಪ್ಯಾಕ್ ಅಪ್ಲೈ ಮಾಡಿದ್ಮೇಲೆ ಬರೀ ವಾಟ್ರಲ್ಲಿ ವಾಶ್ ಮಾಡಬೇಕು. ಯಾವುದೇ ಕಾರಣಕ್ಕಾಗಲಿ ಸೀಗೆಕಾಯಿ ಆಗಲಿ, ನೀವು ಸೋಪ್ ಆಗಲಿ, ಶಾಂಪು ಆಗಲಿ ಏನೂ ಯೂಸ್ ಮಾಡೋಕೆ ಹೋಗ್ಬೇಡಿ. ಬರೀ ವಾಟ್ರಲ್ಲಿ ವಾಶ್ ಮಾಡಿ. ಸರ್ ನೋಡಿ, ಇದು ನೋಡಿ, ಈ ಹೆನ್ನ ಹಾಕಿದ್ವಲ್ಲ, ಹೆನ್ನ ಹಾಕಿದಾಗ ನಿಮಗೆ ಗೋರಿಂಟಿ ಹಾಕಿದಾಗ ಕೆಂಪಗಾಗಿತ್ತು. ಇಂಡಿಗೋ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಪ್ಪು ಕನ್ವರ್ಟ್ ಆಗಿದೆ ನೋಡಿ. 24 ಅವರ್ಸ್ ಬಿಟ್ಟರೆ ಸುಮ್ಮನೆ ಆಟೋಮೆಟಿಕ್ ಕಲರ್ ಇನ್ಕ್ರೀಸ್ ಆಗುತ್ತೆ ಅದಷ್ಟೇ. ಮತ್ತೆ ಬ್ಲ್ಯಾಕ್ ಕಾಣುತ್ತೆ. ಮತ್ತೆ ಇನ್ನು ಸೆಕೆಂಡ್ ಟೈಮು, 3rd ಟೈಮು, 4th ಟೈಮು ಆಗ್ತಾ ಬಂದಾಗ ಇನ್ನೂ ಕಲರ್ ಜಾಸ್ತಿ ಆಗ್ತಾ ಹೋಗುತ್ತೆ. ನ್ಯಾಚುರಲ್ ಈ ಥರ ಕಲರ್ ಮಾಡ್ಕೊಳ್ಬೋದು. ಸರ್ ಜೆಟ್ ಬ್ಲ್ಯಾಕ್ ಬೇಕು ಅಂದರೆ ಕೆಮಿಕಲ್ಗೆ ಹೋಗಬೇಕು. ನ್ಯಾಚುರಲಾಗಿ ಕಲರ್ ಮಾಡ್ಕೊಳ್ತೀವಿ ಅಂದರೆ ಇಷ್ಟೇ. ಲೇಟ್ ಆಗುತ್ತೆ ಪ್ರೋಸೆಸ್ಸು, ಕೆಮಿಕಲ್ ಇರೋಲ್ಲ, ನ್ಯಾಚುರಲ್ ಕಲರ್ ಆಗುತ್ತೆ, ಸಸ್ಟೈನ್ ಆಗುತ್ತೆ ನಿಮಗೆ. ನೋಡಿ ವೈಟ್ ಹೇರ್ ಇರೋದೆಲ್ಲ ಯಾವ ರೀತಿ ಕವರ್ ಆಗಿದೆ ಅಂತ. ಕ್ಲೀನಾಗಿ ನೀವು ಹಾಕಿದ ತಕ್ಷಣ ಆಗಿದೆ. ಇದು ಒಂದಿನ ಬಿಟ್ಟಿರೋದು, ಅಂದರೆ ಹಾಕ್ಬಿಟ್ಟು ತೊಳೆದ್ಮೇಲೆ ಒಂದಿನ ಬಿಟ್ಟ ಮೇಲೆ ಈ ಥರ ಕಾಣಿಸ್ತಿದೆ ನೋಡಿ.
ಇದು ಬೇಗ ಬೇಗ ಹಾಕಿ ತೆಗೆದ್ರು. ಆ್ಯಕ್ಚುಲಿ ಒನ್ ಅವರ್ ಮಾತ್ರ ಅಪ್ಲೈ ಮಾಡಿದ್ರು. 2 hours ಅಪ್ಲೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬ್ಲ್ಯಾಕ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ನ್ಯಾಚುರಲ್ ಆಗಿ. ಇದನ್ನ ಮತ್ತೆ ವೀಕ್ಲಿ ಒನ್ಸು 15 days ಒನ್ಸು ಹಾಕ್ತಾ ಹೋದ್ರೆ ನಿಮ್ಗೆ ಆರಾಮಾಗಿ 20 days ವರೆಗೂ ಏರ್ ಕಲರ್ ಬರುತ್ತೆ.